ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 28ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ನಿಯಮ ಅಂದರೆ ಏನು, ಯಮ ಅಂದರೆ ಏನು ಅದೆಲ್ಲ ತಿಳ್ಕೊಂಡ ಮೇಲೆ ಆಸನದ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಅಂದರೆ ಸುಖಪೂರ್ವಕವಾಗಿ ಸ್ಥಿರತೆಯಿಂದ ಕೂತ್ಕೊಳ್ತೀವಲ್ವಾ, ಅದರ ಹೆಸರೇ ಆಸನ ಅನ್ನೋದನ್ನ ತಿಳ್ಕೊಂಡ್ವಿ. ಮತ್ತು ಯಾವ ಆಸನಗಳನ್ನು ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದರು, ಅದೆಲ್ಲ ತಿಳ್ಕೊಂಡ್ವಿ. ಈಗ 4ನೇ ಅಂಗ ಯಾವುದು, ಪ್ರಾಣಾಯಾಮ ಅಂತ, ಅದರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಪ್ರಾಣಾಯಾಮ ಅಂತಂದರೆ ನಾವೆಲ್ಲ ಪ್ರಾಣಾಯಾಮ ಮಾಡ್ತೀವಿ ಅಂತ ಹೇಳ್ತಿರ್ತೀವಿ, ಮಾಡ್ತೀವಿ ಕೂಡ ಅಲ್ವಾ, ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ಆಸನ ಏನೋ ಸಿದ್ಧ ಆಯಿತು. ಆಸನ ಸಿದ್ಧವಾದ ಮೇಲೆ ಶ್ವಾಸೋಚ್ಛ್ವಾಸದ ಗತಿಯನ್ನು, ಅಂದರೆ ಏನು, ಈಗ ನಾವು ಉಸಿರು ತಗೊಳ್ತೀವಿ ಮತ್ತು ಉಸಿರು ಬಿಡ್ತೀವಿ, ಇದು ಆಟೋಮೆಟಿಕ್ಕಾಗಿ ಆಗ್ತಾ ಇರುತ್ತೆ. ನಮಗದ್ರ ಬಗ್ಗೆ ಪ್ರಜ್ಞೆ ಇಲ್ಲದೆ ಇರಲಿ, ಅದು ತಂತಾನಾಗಿ ಆಗುತ್ತೆ. ಇಲ್ಲ ನನಗೆ ನನ್ನ ಉಸಿರಾಟದ ಮೇಲೆ ಗಮನ ಇರುತ್ತೆ ಅಂತಂದರೆ ಮಲಗಿದ್ದಾಗ ಯಾರು ಗಮನಿಸ್ತಾರೆ, ನಾವು ಮಲ್ಕೊಂಬಿಟ್ಟಿರ್ತೀವಲ್ವಾ. ಸೊ ಅದಕ್ಕೆ ಅದು ನಾವು ಮಲಗಿದ್ರೂ ಕೂಡ ತಂತಾನಾಗೆ ಅದು ಆ ಉಸಿರಾಟ ಅನ್ನೋದು ಆಗ್ತಾ ಇರುತ್ತೆ. ಆ ಶ್ವಾಸೋಚ್ಛ್ವಾಸದ ಗತಿಯನ್ನು ತಡೆಯೋದು ಅಂದರೆ ಅದು ಎಷ್ಟೊತ್ತು ಒಳಗಡೆ ಇರಬೇಕು, ಎಷ್ಟೊತ್ತು ಹೊರಗಡೆ ಇರಬೇಕು, ಅಥವಾ ನಾವು ಎಷ್ಟು ದೀರ್ಘವಾಗಿ ಅದನ್ನು ತಗೋಬೇಕು ಬಿಡಬೇಕು, ಈ ರೀತಿ ನಾವು ಆ ಉಸಿರಾಟವನ್ನು ತಡಿತೀವಲ್ವಾ, ಅದರ ಹೆಸರೇ ಪ್ರಾಣಾಯಾಮ ಅಂತ ಹೇಳಿದ್ದಾರೆ. ಇಷ್ಟು ದಿವಸ ನಮಗೆ ಪ್ರಾಣಾಯಾಮ ಅಂತಂದರೆ ಏನು ಅನ್ನೋದು ಅರ್ಥ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಕೆಲವ್ರಿಗಂತೂ ಗೊತ್ತಿರೋದಿಲ್ಲ, ಕೆಲವರಿಗೆ ಗೊತ್ತಿರಬಹುದು. ಸೊ ಈಗ ನಾವು ಆ ಉಸಿರಾಟವನ್ನು ತಡೆ ಹಿಡಿಯೋದಿದೆಯಲ್ಲ, ಅದನ್ನು ಪ್ರಾಣಾಯಾಮ ಅಂತ ಹೇಳೋದು. ಹೊರಗಡೆ ಇರುವಂತಹ ವಾಯು ಒಳಗಡೆ ಪ್ರವೇಶ ಮಾಡುತ್ತಲ್ಲ, ಅದನ್ನು ಶ್ವಾಸ ಅಂತ ಹೇಳ್ತಾರೆ. ಮತ್ತು ಒಳಗಡೆ ಇರುವಂತಹ ವಾಯು ಹೊರಗಡೆ ಹೋಗೋದಕ್ಕೆ ಪ್ರಶ್ವಾಸ ಅಂತ ಹೇಳ್ತಾರೆ. ಇದೆರಡನ್ನೂ ಕೂಡ ತಡೆಯುವಂಥ ಹೆಸರನ್ನೇ ಪ್ರಾಣಾಯಾಮ ಅಂತ ಹೇಳೋದು. ಈಗ ನಮ್ಗೆ ಅರ್ಥ ಆಗಿದೆ ಅಲ್ವಾ ಇದು. ಇಲ್ಲಿ ಮುಂದೆ ಒಂದು ಶ್ಲೋಕ ಇದೆ, ಏನು ಅಂತಂದರೆ, ಬಾಹ್ಯಾಭ್ಯಂತರ ಸ್ತಂಭ ವೃತ್ತಿರ್ ದೇಶಕಾಲ ಸಂಖ್ಯಾಭಿ ಪರಿದೃಷ್ಟೋ ದೀರ್ಘ ಸೂಕ್ಷ್ಮ. ಅಂದರೆ ಅರ್ಥ ಏನು, ದೇಶ ಕಾಲ ಮತ್ತು ಸಂಖ್ಯೆ ಅಂದರೆ ಏನು. ಈಗ ನಾವು ಯಾವ ಒಂದು ಸ್ಥಳದಲ್ಲಿದ್ದೀವಿ, ಯಾವ ಕಾಲದಲ್ಲಿ ಅದನ್ನು ಮಾಡ್ತಾ ಇದ್ದೀವಿ, ಮತ್ತು ಅದರ ಪ್ರಕಾರವಾಗಿ ಅದರ ಸಂಖ್ಯೆ ಇರುತ್ತೆ. ಅಂದರೆ ಇಷ್ಟು ಹೊತ್ತು ಅದನ್ನು ಎಳೆದಿಟ್ಕೋಬೇಕು ಅಥವಾ ಬಿಡಬೇಕು ಅಂತ ಒಂದು ಮಾತ್ರ ಇರುತ್ತಲ್ಲ, ಅಂದರೆ ಆ ಟೈಮಿಂಗ್ಸ್ ಇರುತ್ತಲ್ಲ, ಅದರ ಸಂಬಂಧದಿಂದ ಪ್ರಾಣಾಯಾಮವನ್ನು ಬಾಹ್ಯ ಪ್ರಾಣಾಯಾಮ, ಅಭ್ಯಂತರ ಪ್ರಾಣಾಯಾಮ ಮತ್ತು ಸ್ತಂಭವೃತ್ತೀಯ ಅನ್ನುವಂಥ 3 ಪ್ರಾಣಾಯಾಮಗಳನ್ನು ಹೇಳಿದ್ದಾರೆ ಇಲ್ಲಿ. ಆ 3 ಪ್ರಾಣಾಯಾಮಗಳು ದೀರ್ಘ ಮತ್ತು ಸೂಕ್ಷ್ಮವಾಗಿರುತ್ತೆ. ಇದು ಈ ಶ್ಲೋಕದ ಅರ್ಥ. ಸೊ ಈಗ ನಮಗೆ ಪ್ರಾಣಾಯಾಮ ಅಂದರೆ ಏನು ಗೊತ್ತಾಯಿತು. ಅದರಲ್ಲಿ 3 ರೀತಿಯ ಪ್ರಾಣಾಯಾಮಗಳು ದೀರ್ಘ ಮತ್ತು ಸೂಕ್ಷ್ಮವಾಗಿರುತ್ತೆ. ಅದು ಬಾಹ್ಯ, ಅಭ್ಯಂತರ ಮತ್ತು ಸ್ತಂಭವೃತ್ತೀಯ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ 3 ಪ್ರಾಣಾಯಾಮಗಳೇನಿದೆಯೋ ಅದರ ಬಗ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಯಾಕಂದರೆ ನಮ್ಗೆ ಅದು ಏನು ಅಂತ ಗೊತ್ತಾಗಬೇಕಲ್ವಾ. ಸೊ ಪ್ರಾಣಾಯಾಮದ ಬಗ್ಗೆ ಇಲ್ಲಿ ಡೀಟೇಲಾಗಿ ಹೇಳ್ತಾ ಇದ್ದಾರೆ. ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಂಡಾಗ ನಮ್ಗೆ ಅದೆಲ್ಲ ಅರ್ಥ ಆಗುತ್ತೆ. ಈಗ ಮೊದಲನೇದು ಬಾಹ್ಯ ಅಂತ ಇದೆಯಲ್ಲ, ಅದು ಹೇಗಿರುತ್ತೆ, ಹೇಗೆ ಮಾಡಬೇಕದು ಅನ್ನೋದನ್ನು ತಿಳ್ಕೊಳ್ಳೋಣ. ಒಳಗಡೆ ಇರುವಂತಹ ಶ್ವಾಸವನ್ನು ಹೊರಗಡೆ ಬಿಟ್ಟು ಹೊರಗೆ ತಡೆದಿಡೋದು. ಈಗ ನಾವು ಉಸಿರನ್ನು ಕಂಪ್ಲೀಟಾಗಿ ಹೊರಗಡೆ ಬಿಟ್ಬಿಡೋದು, ಅಲ್ಲೇ ಅದನ್ನು ಹೋಲ್ಡ್ ಮಾಡಿ ಇಟ್ಕೊಳ್ಳೋದು, ಅದನ್ನು ಬಾಹ್ಯ ಕುಂಭಕ ಅಂತ ಹೇಳ್ತಾರೆ. ಹೇಗೆ ಅದನ್ನು ಮಾಡೋದು ಅಂತ ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. ಇದರ ವಿಧಿ ಈ ರೀತಿ ಇದೆ. ಏನು, 8 ಪ್ರಣವಗಳಿಂದ, ಪ್ರಣವ ಅಂತಂದರೆ ಓಂಕಾರ, 8 ಓಂಕಾರಗಳನ್ನು ರೇಚಕ ಮಾಡಿ 16ರಿಂದ ಬಾಹ್ಯ ಕುಂಭಕ ಮಾಡೋದು. ಈಗ 8 ಹೆಣಸೋವರೆಗೂ 8 ಓಂಕಾರಗಳನ್ನು ಮಾಡಬೇಕು, ಆಯಿತಾ. ಓಂಕಾರ ಮಾಡಿದ ಮೇಲೆ ಬಾಹ್ಯ ಕುಂಭಕ ಇರುತ್ತಲ್ಲ, ಅಂದರೆ ಉಸಿರನ್ನು ಹೊರಗಡೆ ಬಿಟ್ಬಿಟ್ಟು 16 ಎಣಿಸ್ಕೋಬೇಕು, 1 2 3 4 ಅಂತ. ಆಮೇಲೆ ಮತ್ತೆ
4ರಿಂದ ಪೂರಕ ಮಾಡೋದು. ಈ ರೀತಿ ರೇಚಕ ಮತ್ತು ಪೂರಕದ ಸಹಿತ ನಾವು ಕುಂಭಕ ಮಾಡ್ತೀವಲ್ವಾ, ಅದನ್ನ ಬಾಹ್ಯವೃತ್ತಿ ಪ್ರಾಣಾಯಾಮ ಅಂತ ಹೇಳಿದ್ದಾರೆ. ಆಯ್ತಾ? ಈಗ ನಮಗೆ ಗೊತ್ತಾಯ್ತು. ಅಂದರೆ ಉಸಿರನ್ನ ಕಂಪ್ಲೀಟಾಗಿ ಹೊರಗಡೆ ಹಾಕಬೇಕು, ಓಂಕಾರ ಮಾಡಬೇಕು, ಆಮೇಲೆ ಅದ್ರ ಎಣಿಕೆ ಕೊಟ್ಟಿದ್ದಾರಲ್ಲ ಅದ್ರ ಪ್ರಕಾರ ಹೊರಗಡೆ ಹಾಕ್ಬಿಟ್ಟು ಅದನ್ನ ಎಣಿಸ್ಕೋಬೇಕು, ಮತ್ತೆ ಅದನ್ನ ಕುಂಭಕ ಮಾಡಬೇಕು. ಈ ರೀತಿ ಮಾಡಬೇಕು ಮತ್ತೆ ಪೂರಕ ಮಾಡ್ಕೋಬೇಕು. ಈ ರೀತಿ ಮಾಡೋದನ್ನ ಬಾಹ್ಯವೃತ್ತಿ ಪ್ರಾಣಾಯಾಮ ಅಂತ ಹೇಳಿದ್ದಾರೆ. ಇನ್ನು ಹೊರಗಡೆ ಇರುವಂತಹ ಶ್ವಾಸವನ್ನ ಈಗ ಒಳಗಡೆ ಎಳ್ಕೋಬೇಕಲ್ಲ, ಆ ಒಳಗಡೆ ಎಳ್ಕೊಂಡ ಮೇಲೆ ಒಳಗಡೆನೆ ಆ ವಾಯುವನ್ನ ತಡೆದಿಟ್ಕೊಳ್ಳೋದಿದೆಯಲ್ಲ, ಶ್ವಾಸವನ್ನ, ಅದನ್ನ ಅಭ್ಯಂತರ ಕುಂಭಕ ಅಂತ ಹೇಳಿದ್ದಾರೆ. ಇದರ ವಿಧಿ ಹೇಗೆ ಅಂತಂದ್ರೆ 4 ಪ್ರಣವಗಳನ್ನ ಮಾಡ್ಬೇಕಂದ್ರೆ ಓಂಕಾರ 4 ಸರಿ ಹೇಳ್ಕೋಬೇಕು, ಪೂರಕವನ್ನ ಮಾಡಿ 16ರಿಂದ ಅಭ್ಯಂತರ ಕುಂಭಕವನ್ನ ಮಾಡಿ ನಂತರ 8ರಿಂದ ರೇಚಕವನ್ನ ಮಾಡಬೇಕು. ಈ ರೀತಿ ಪೂರಕ ಮತ್ತೆ ರೇಚಕ ಮಾಡಿ ಒಳಗೆ ಕುಂಭಕ ಮಾಡೋದರ ಹೆಸರಿದೆಯಲ್ಲ, ಇದನ್ನ ಅಭ್ಯಂತರ ವೃತ್ತಿ ಪ್ರಾಣಾಯಾಮ ಅಂತ ಹೇಳಿದ್ದಾರೆ. ಈಗ ನಮಗೆ ಬಾಹ್ಯವೃತ್ತಿ ಪ್ರಾಣಾಯಾಮ ಅಂದ್ರೆ ಏನು? ಹೊರಗಡೆ ಅದನ್ನ ಉಸಿರನ್ನ ಹಿಡಿದಿಟ್ಕೊಂಡು ಅವ್ರು ಹೇಳಿರೋ ಪ್ರಕಾರ ಮಾಡುವಂಥದ್ದು. ಇನ್ನು ಒಳಗಡೆ ಉಸಿರನ್ನ ಹಿಡ್ಕೊಂಡು ಮಾಡೋದನ್ನ ಅಭ್ಯಂತರ ವೃತ್ತಿ ಪ್ರಾಣಾಯಾಮ ಅಂತ ಹೇಳಿದ್ದಾರೆ. ಹೊರಗಡೆ ಅಥವಾ ಒಳಗಡೆ ಎಲ್ಲಾದ್ರೂ ಸರಿ ಸುಖಪೂರ್ವಕವಾಗಿ ಪ್ರಾಣಗಳನ್ನ ತಡೆಯೋದರ ಹೆಸರು ಸ್ತಂಭ ವೃತ್ತಿ ಪ್ರಾಣಾಯಾಮ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ನಮಗೆ ಉಸಿರನ್ನ ಕಂಪ್ಲೀಟಾಗಿ ಬಿಟ್ಟಾಗ ಹೋಲ್ಡ್ ಮಾಡೋದಕ್ಕೆ ಕಷ್ಟ ಅನ್ನಿಸ್ಬೋದು, ಅಥವಾ ಉಸಿರನ್ನ ತಗೊಂಡಾಗ ಅದನ್ನ ಮಾಡೋದಕ್ಕೆ ನಮಗೆ ಕಷ್ಟ ಅನಿಸ್ಬೋದು. ಆಗ ಇದನ್ನ ಮಾಡ್ತಾ ಮಾಡ್ತಾ ನಮಗೆ ಎಲ್ಲೋ ಒಂದು ಕಡೆ ಆ ಉಸಿರನ್ನ ತಡೆದಿಟ್ಕೊಳ್ಳೋದ್ರಲ್ಲಿ ನಮಗೇನು ತೊಂದರೆ ಆಗ್ತಾ ಇಲ್ಲ, ಸುಖವಾಗಿದೆ ಅಂತ ಅನ್ಸುತ್ತಲ್ಲ, ಅಲ್ಲಿ ಅದನ್ನ ತಡ್ಕೊಂಡಾಗ, ಅಂದ್ರೆ ಹೊರಗಾದ್ರೂ ಆಗಿರ್ಬೋದು, ಒಳಗಾದ್ರೂ ಎಲ್ಲಾದ್ರೂ ಆಗಿರ್ಬೋದು, ಅದನ್ನ ನಾವು ತಡ್ಕೊಂಡು ಇಟ್ಕೊಳ್ತೀವಲ್ವ, ಅದನ್ನ ಸ್ತಂಭ ವೃತ್ತಿ ಪ್ರಾಣಾಯಾಮ ಅಂತ ಹೇಳಿದ್ದಾರೆ. ಅದು 4 ಪ್ರಣವಗಳಿಂದ ಮಾಡಿ, 4 ಪ್ರಣವಗಳಿಂದ ಪೂರಕವನ್ನ ಮಾಡಿ 8ರಿಂದ ರೇಚಕ ಮಾಡಬೇಕು. ಅಂದ್ರೆ ರೇಚಕ ಮಾಡಬೇಕು. ಈ ರೀತಿ ಪೂರಕ ರೇಚಕ ಮಾಡ್ತಾ ಮಾಡ್ತಾ ಸುಖವಾಗಿ ಎಲ್ಲಿದೆ ಅಂತ, ಸುಖವಾಗಿರೋ ಕಡೆ ಎಲ್ಲಾದ್ರೂ ಆ ಪ್ರಾಣವನ್ನ ತಡೆದಿಟ್ಕೊಳ್ಳೋದಿದೆಯಲ್ಲ, ಅದನ್ನ ಸ್ತಂಭ ವೃತ್ತಿ ಪ್ರಾಣಾಯಾಮ ಅಂತ ಹೇಳಿದ್ದಾರೆ. ನೋಡಿ, ಇದನ್ನೆಲ್ಲ ಯಾರಾದ್ರೂ ಒಬ್ರು ಹೇಳ್ಕೊಡೋರು ಇರ್ತಾರಲ್ವ, ಅವ್ರ ಗೈಡೆನ್ಸಲ್ಲಿ ಮಾಡಿದಾಗ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಯಾರಿಗಾದ್ರೂ ಆಸಕ್ತಿ ಇದ್ದರೆ ಅಂಥವ್ರು ಹೇಳ್ಕೊಡೋರು ಯಾರಾದರೂ ಇದ್ದಾಗ ಅವರನ್ನ ಕೇಳಿ ಇದನ್ನು ಮಾಡ್ಬೋದು. ಯಾರಿಗೆ ಆಸಕ್ತಿ ಇರುತ್ತೋ ಅವ್ರು ಮಾಡಬಹುದು. ಅಂದರೆ ಇಲ್ಲಿ ನಮಗಿವಾಗ 3 ಪ್ರಾಣಾಯಾಮಗಳ ಬಗ್ಗೆನೂ ಗೊತ್ತಾಯ್ತಲ್ವಾ. ಇದನ್ನು ಇನ್ನೊಂದು ಸರಿ ಕೇಳ್ತಾ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದಾಗ ಅರ್ಥ ಆಗುತ್ತೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಇದರ ಮುಂದುವರಿದ ಭಾಗ ಇನ್ನೂ ಇದೆ. ಈ ಒಂದು ಪ್ರಾಣಾಯಾಮದ ಬಗ್ಗೆ ಇನ್ನೂ ಸ್ವಲ್ಪ ಹೇಳಿದ್ದಾರೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.